ಇಲ್ಲೊಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಲೇಬೇಕು. ಸಿಎಂ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಒಂದು ಮಾತು ಹೇಳ್ತಾ ಇರ್ತಾರೆ. ಬಹುಶಃ ಇದು ಕರ್ನಾಟಕದ ಜನರಿಗೂ ಕೂಡ ಬಾಯಿಪಾಠ ಆಗುವಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿರುವಂತಹ ಡೈಲಾಗ್. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅನ್ನುವಂಥದ್ದು ಸಿಎಂ ಇತ್ತೀಚೆಗೆ ತನ್ನ ವಿರುದ್ಧದ ಹಗರಣದ ಆರೋಪ ಕೇಳಿ ಬಂದಾಗ ವ್ಯಾಪಕವಾಗಿ ಹೇಳಿರುವಂತಹ ಸಾಲು. ಆದ್ರೆ ಈಗ ಇರೋ ಕಪ್ಪು ಚುಕ್ಕೆಗಳನ್ನೆಲ್ಲ ವೈಟ್ನರ್ ಹಾಕಿ ಅಳಿಸಿದ್ರಾ ಅನ್ನುವಂತಹ ಹೊಸ ಡೈಲಾಗ್ ಅನ್ನು ಹೊಡೆಯೋದಕ್ಕೆ ಬಿಜೆಪಿ ನಾಯಕರು ಶುರು ಮಾಡಿದ್ದಾರೆ. ಈ ಕಪ್ಪು ಬಿಳುಪಿನ ಫೈಟ್ ನಡುವೆಯೇ ರಾಜ್ಯಪಾಲರ ವಿರುದ್ಧದ ಸಮರವನ್ನು ಸರ್ಕಾರ ಮತ್ತಷ್ಟು ತೀವ್ರಗೊಳಿಸಿದೆ. ಅದಕ್ಕಾಗಿ ಒಂದಾದ ಮೇಲೊಂದು ಖಂಡನ ನಿರ್ಣಯಗಳನ್ನು ಅಂಗೀಕಾರ ಮಾಡಲಾಗಿದೆ. ಅವುಗಳನ್ನು ರಾಜಭವನಕ್ಕೆ ಕಳುಹಿಸಲು ಬೇಕಾದಂತಹ ಸಿದ್ಧತೆಯೂ ಕೂಡ ಜೋರಾಗಿದೆ. ಆ ಸುದ್ದಿಯನ್ನು ವಿಶೇಷ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಹಾಗೆಯೇ ಇನ್ನು ಇವತ್ತಿನ ಪಂಚಾಯಿತಿಯಲ್ಲಿರುವಂತಹ ಎರಡನೇ ಸುದ್ದಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ನಾವೆಲ್ಲ ಶಾಲೆಗಳಲ್ಲಿ 2, 3 ಅಥವಾ 4ನೇ ಕ್ಲಾಸ್ನಲ್ಲಿ ಕೆಲವು ನೀತಿ ಪಾಠಗಳನ್ನು ಓದಿದ್ದೀವಿ. ಅದರಲ್ಲೂ ಬಹಳ ಮುಖ್ಯವಾದಂತಹ ನೀತಿಕತೆ ಅಂದರೆ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರ್ದು ಅನ್ನುವಂಥದ್ದು, ಅಥವಾ ಉಪಕಾರ ಮಾಡಿದರೆ ಪ್ರತ್ಯುಪಕಾರ ಸಿಗತ್ತೆ ಅನ್ನುವಂಥದ್ದು. ಇದಕ್ಕೆ ಕೆಲವೊಂದು ಕಥೆಗಳು ಈ ರೀತಿಯಾಗಿ ನಾವು ಓದಿದ್ದೀವಿ ನಮ್ಮ ಶಾಲೆಯಲ್ಲಿ ಓದುವಂತಹ ಸಂದರ್ಭದಲ್ಲಿ. ಒಂದು ದಿವಸ ಒಂದು ಪಾರಿವಾಳ ಹಾರ್ತಾ ಇತ್ತಂತೆ. ಆ ಪಾರಿವಾಳಕ್ಕೆ ಒಬ್ಬ ಬೇಟೆಗಾರ ಗುಂಡು ಹಾರಿಸುವುದಕ್ಕೆ ಹೋದಾಗ ಇರುವೆಯೊಂದು ಬಂದು ಆ ಬೇಟೆಗಾರನ ಕಾಲಿಗೆ ಕಚ್ಚಿತಂತೆ. ಆಗ ಗುಂಡು ಪಾರಿವಾಳದ ಬದಲು ಅದಕ್ಕೆ ಹೊಂಚು ಹಾಕ್ತಾ ಇದ್ದಂತಹ ಗಿಡುಗರಿಗೆ ತಗುಲುತ್ತೆ. ಹಾಗೆ ತನ್ನನ್ನು ಅಪಾಯದಿಂದ ಪಾರು ಮಾಡಿದಂತಹ ಇರುವೆ ಮುಂದೊಂದು ದಿನ ನೀರಿನಲ್ಲಿ ಸಿಲುಕಿದಾಗ ಅಥವಾ ಪ್ರವಾಹದಲ್ಲಿ ಸಿಲುಕಿದಾಗ ಅದೇ ಪಾರಿವಾಳ ಬಂದು ಅದರ ರಕ್ಷಣೆ ಮಾಡುತ್ತೆ. ಆ ಇರುವೆ ರಕ್ಷಣೆ ಮಾಡಿ ಅದು ಜೀವ ಉಳಿಸುತ್ತೆ ಅಂತ ಹೇಳಿ ಇದು ಒಂದು ರೀತಿಯಂತಹ ನೀತಿಕತೆ. ಇನ್ನು ಸಿಂಹ ಒಂದು ಇಲಿಯನ್ನು ಬೇಟೆಯಾಡಲು ಹೋದಾಗ ಇಲಿಯು, ಅಯ್ಯ ಸಿಂಹರಾಜ, ನನ್ನನ್ನು ಕೊಂದರೆ ನಿನ್ನ ಹೊಟ್ಟೆ ತುಂಬೋದಿಲ್ಲ, ಮುಂದೆ ನಿನಗೇನಾದರೂ ಅಪಾಯ ಎದುರಾದರೆ ಆಗ ನಾನು ನಿನ್ನ ನೆರವಿಗೆ ಬರ್ತೇನೆ ಅಂತ ಮಾತು ಕೊಟ್ಟು ಜೀವ ಉಳಿಸ್ಕೊಳ್ಳುತ್ತಂತೆ. ಮುಂದೆ ಬೇಟೆಗಾರರ ಬಲೆಗೆ ಸಿಂಹ ಬಿದ್ದಾಗ ಇದೇ ಇಲಿ ತನ್ನ ತಂಡದೊಂದಿಗೆ ಬಂದು ಆ ಬಲೆಯನ್ನು ಕತ್ತರಿಸಿ ಸಿಂಹ ಬಚಾವಾಗೋದಕ್ಕೆ ನೆರವು ಮಾಡಿದಂತೆ ಇಂತಹ ಕಥೆಗಳನ್ನು ನಾವು ನೀತಿಕತೆಗಳಾಗಿ ಓದಿದ್ದೀವಿ. ಅಂದರೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಸಿಗುತ್ತೆ ಅಂತ ಹೇಳಿ. ಆದ್ರೀಗ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಉಪಕಾರದ ಮಾತಾಡಿದ್ದಾರೆ. ಅವರಿಗೆ ಎಷ್ಟು ಉಪಕಾರ ಮಾಡಿದ್ರು ಪ್ರಯೋಜನ ಇಲ್ಲ ಬೆಂಗಳೂರಿನವರಿಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಬೆಂಗಳೂರಿನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಅಷ್ಟೇ ಅಲ್ಲ, ಅವರು ಬೆಂಗಳೂರಿನ ಮಂತ್ರಿಯೂ ಕೂಡ ಹೌದು, ಬೆಂಗಳೂರಿನ ಉಸ್ತುವಾರಿ ಸಚಿವರವರು, ಬೆಂಗಳೂರು ನಗರಾಭಿವೃದ್ಧಿಯ ಸಚಿವರವರು. ಅವರೇ ಈ ಮಾತನ್ನು ಹೇಳಿದರೆ ಹೇಗೆ? ಆದರೆ ನಿಜಕ್ಕೂ ಇಲ್ಲಿ ಉಪಕಾರ ಯಾರು ಮಾಡಿದ್ದಾರೆ ಅನ್ನುವಂತಹ ಮೂಲ ಪ್ರಶ್ನೆಯಿಂದಲೇ ಪ್ರತ್ಯುಪಕಾರ ಹೆಂಗೆ ಸಿಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ನಾವು ನೋಡಲೇಬೇಕಾಗಿರುತ್ತದೆ. ಯಾಕೆಂದರೆ ಪ್ರತ್ಯುಪಕಾರವನ್ನು ನಿರೀಕ್ಷೆ ಮಾಡುವಂಥ ಸುಲಭ, ಆದರೆ ಹೆಂಗೆ ಉಪಕಾರವನ್ನು ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಮೂಲಭೂತವಾಗಿ ಇರುವಂಥದ್ದು. ಆ ವಿಚಾರವನ್ನು ಕೂಡ ವಿಸ್ತೃತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಕಪ್ಪು ಬಿಳುಪು ಯಾವ ಸ್ವರೂಪದಲ್ಲಿ ಆಗಿದ್ದಾವೆ, ಇಲ್ಲಿರುವಂತಹ ಒಂದು ಲೈನ್ ಮತ್ತು ಆ ಲೈನ್ಗೆ ಸಂಬಂಧಪಟ್ಟಂತೆ ಹಾಕಿರುವಂತಹ ವೈಟ್ನರ್, ಆ ವೈಟ್ನರ್ ಸುತ್ತಲೂ ನಡೀತಾ ಇರುವಂತಹ ರಾಜಕಾರಣ, ಇದರ ನಡುವೆ ರಾಜ್ಯಪಾಲರ ವಿರುದ್ಧ ಸರ್ಕಾರದಿಂದ ಅಂಗೀಕಾರ ಆಗ್ತಾ ಇರುವಂತಹ ಖಂಡನ ನಿರ್ಣಯಗಳ ಬಗೆಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯ ರಾಜಕಾರಣದಲ್ಲೀಗ ವೈಟ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಒಂದು ಕಡೆ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಕೆಲವು ಅಕ್ಷರಗಳ ಮೇಲೆ ಹಾಕಿದ ವೈಟ್ನರ್ ಸದ್ದು ಮಾಡುತ್ತಿದೆ. ಇದನ್ನೇ ಪ್ರತಿಪಕ್ಷ ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸುತ್ತಿದೆ. ಇದರ ನಡುವೆ ಮುಡಾ ಕೇಸ್ ವಿಚಾರವಾಗಿ ಸಿಎಂ ಪ್ರಾಸಿಕ್ಯೂಷನ್ ವಿರುದ್ಧ ಸಚಿವ ಸಂಪುಟ ಒಗ್ಗಟ್ಟು ಪ್ರದರ್ಶಿಸಿದೆ. ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ನಿರ್ಣಯ ಕೈಗೊಳ್ಳಲಾಗಿದೆ. ಕಳೆದ ಬಾರಿಯಂತೆಯೇ ಈ ಬಾರಿಯೂ ಸಿಎಂ ಸಿದ್ದರಾಮಯ್ಯ ಗೈರು ಹಾಜರಿಯಲ್ಲಿ ಡಿಸಿಎಂ DK ಶಿವಕುಮಾರ್ ನೇತೃತ್ವದ ಸಂಪುಟ ನಿರ್ಣಯ ಕೈಗೊಂಡಿದೆ. ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣದಲ್ಲಿ ರಾಜ್ಯಪಾಲರಾಗಿ ತಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೀರಿ. ಆದರೆ ಲೋಕಾಯುಕ್ತ SIT ತನಿಖೆ ನಡೆಸಿರುವ ಪ್ರಕಾರ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಹಾಗಿದ್ದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿಲ್ಲವೇಕೆ ಅನ್ನೋದು ಸಂಪುಟದ ಪ್ರಶ್ನೆ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಕಾನೂನು ಬಾಹಿರವಾಗಿ 550 ಎಕರೆ ಗಣಿ ಭೂಮಿ ಹಂಚಿಕೆ ಮಾಡಿದ್ದರ ಬಗ್ಗೆ ಲೋಕಾಯುಕ್ತ ಚಾರ್ಜ್ ಶೀಟ್ ಇದೆ. ಸೈಟ್ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವವರು ಭೂಮಿ ವಿಚಾರದಲ್ಲಿ ಯಾಕೆ ಅನುಮತಿ ಕೊಡ್ತಿಲ್ಲ ಎಂಬ ಪ್ರಶ್ನೆಯನ್ನ ಕ್ಯಾಬಿನೆಟ್ ಕೇಳಿದೆ. ಅಲ್ಲದೆ ಬಿಜೆಪಿ ವಿರುದ್ಧದ ಪ್ರಕರಣಗಳಲ್ಲೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಎಂಬ ಪ್ರಶ್ನೆ ಎತ್ತಿರುವ ಕ್ಯಾಬಿನೆಟ್ ಇವುಗಳನ್ನು ಆಧರಿಸಿ ರಾಜ್ಯಪಾಲರ ಇಬ್ಬಗೆ ನೀತಿಯನ್ನ ಪ್ರಶ್ನಿಸಿ ಖಂಡನಾ ನಿರ್ಣಯ ಅಂಗೀಕರಿಸಿ ಅದನ್ನ ರಾಜ್ಯಪಾಲರಿಗೆ ಕಳಿಸಿಕೊಡಲು ತೀರ್ಮಾನಿಸಿದೆ. ಜೊತೆಗೆ
ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸಲು ಅನುಮತಿ ಕೇಳಿ ಕೊಟ್ಟಿರುವ ಅರ್ಜಿಗಳನ್ನು ಶೀಘ್ರ ಇತ್ಯರ್ಥಪಡಿಸಬೇಕೆಂಬ ಒತ್ತಾಯ ಮಾಡಿರುವ ಕ್ಯಾಬಿನೆಟ್ ಇದೇ ಸಂದರ್ಭದಲ್ಲಿ ಸಂವಿಧಾನದ ಆರ್ಟಿಕಲ್ 163ರ ಚೌಕಟ್ಟಿನಲ್ಲಿ ಕ್ಯಾಬಿನೆಟ್ನ ಮಾರ್ಗದರ್ಶನದಲ್ಲಿ ರಾಜ್ಯಪಾಲರು ಕಾರ್ಯನಿರ್ವಹಿಸಬೇಕು ಎಂಬ ನಿರ್ಣಯವನ್ನೂ ಅಂಗೀಕರಿಸಿ ಗವರ್ನರ್ಗೆ ಕಳಿಸಿಕೊಡಲು ತೀರ್ಮಾನಿಸಿದೆ. ಸುದೀರ್ಘ ಸಂಪುಟ ಸಭೆ, ರಾಜ್ಯಪಾಲರ ವಿರುದ್ಧದ ನಿರ್ಣಯದ ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಿತು. ಈ ಸಭೆಯಲ್ಲೂ ಸಿಎಂ ಪರ ಒಗ್ಗಟ್ಟು, ರಾಜ್ಯಪಾಲರ ವಿರುದ್ಧ ಸಂಘಟನಾತ್ಮಕ ಹೋರಾಟದ ಬಗ್ಗೆಯೂ ಚರ್ಚೆ ನಡೆದು ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಕೆಲವು ಅರ್ಜಿಗಳು PC ಆಕ್ಟ್ ಸೆಕ್ಷನ್ 17A ಅಡಿಯಲ್ಲಿ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ. ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ, ಎರಡನೇದ್ದು ಮುರುಗೇಶ್ ನಿರಾಣಿ, HD ಕುಮಾರಸ್ವಾಮಿ ಅವ್ರದ್ದು ಒಂದೇ ವಿಷಯ ಇಟ್ಕೊಂಡು ಚರ್ಚೆ ಮಾಡಲಿಲ್ಲ. ಯಾವ ಬಾಕಿ ಅದಾವು ಅನ್ನೋದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಗಮನಕ್ಕೆ ಬಂದಿರತಕ್ಕಂಥ ಬಾಕಿ ಪ್ರಕರಣಗಳ ಬಗ್ಗೆ ರಾಜ್ಯಪಾಲರಿಗೆ ನಾವು ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ಕ್ಯಾಬಿನೆಟ್ ನಿರ್ಣಯಿಸಿದೆ. ರಾಜ್ಯಪಾಲರ ವಿವೇಚನೆ ಮೇಲೆ ರೂಲಿಂಗ್ ಮಾಡ್ತಾ ಇಲ್ಲ. ನಾವು ಸಂವಿಧಾನದ 163ನೇ ಕಲಮಿನನ್ವಯ ನಮಗಿರುವ ಅವಕಾಶ, ಅದರ ಪ್ರಕಾರ ನಾವು ನಮ್ಮ ಮಾರ್ಗದರ್ಶನವನ್ನು ಮಾನ್ಯ ರಾಜ್ಯಪಾಲರಿಗೆ ಮಾಡ್ತಾ ಇದ್ದೇವೆ. ವೈಟ್ನರ್ ವಿರುದ್ಧ ಬೀದಿಗಿಳಿದ ಕೇಸರಿ ಟೀಮ್. ಬಿಜೆಪಿ ಪ್ರತಿಭಟನೆಯಲ್ಲಿ ಸಿದ್ದು ನೇರ ಟಾರ್ಗೆಟ್. ರಾಜ್ಯಪಾಲರ ವಿರುದ್ಧದ ಕಾಂಗ್ರೆಸ್ ನಾಯಕರ ಹೇಳಿಕೆ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿದೆ. ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ ಸೇರಿದಂತೆ ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರದಲ್ಲಿರುವ ವೈಟ್ನರ್ ಪ್ರತಿಪಕ್ಷಗಳ ಟೀಕೆಗೆ ಆಹಾರವಾಯಿತು. ಅದರಲ್ಲೂ ಮುಖ್ಯಮಂತ್ರಿಯವರನ್ನ ಗುರಿಯಾಗಿಸಿಯೇ ಕಮಲ ನಾಯಕರು ವೈಟ್ನರ್ ಪ್ರಶ್ನೆಗಳನ್ನೆತ್ತಿದ್ದಾರೆ. ವೈಟ್ನರ್ ಸಿದ್ದರಾಮಯ್ಯ ಹೇಳಿದ್ರು, ನನ್ನ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ನಾನು ಅರ್ಜಿನೇ ಕೊಟ್ಟಿಲ್ಲ, ನಮ್ಮ ಹೆಂಡತಿ ಅರ್ಜಿನೇ ಕೊಟ್ಟಿಲ್ಲ ಅಂತ ಹೇಳಿದ್ರು. ವೈಟ್ನರ್ ಯಾಕೆ ಹಾಕಿದ್ರಿ? ನನಗೆ ವಿಜಯನಗರದಲ್ಲೇ ಬೇಕು, ಅಲ್ಲೇ ಬೇಕು ಸೈಟು, ಇದೇ ಸೈಟ್ ಬೇಕು ಅಂತ ಹೇಳಿರೋದೇ ಆ ವೈಟ್ನರ್ ಕೆಳಗಡೆ ಇರೋದು. ಎಲ್ಲ ಹಂತದಲ್ಲೂ ತಪ್ಪನ್ನು ಮಾಡ್ಕೊಂಡ್ ಬಂದಿದ್ದಾರೆ. ರಾಜೀನಾಮೆಯನ್ನು ಕೊಡದೇನೆ ಅಂಟ್ಕೊಂಡು ಕೂತಾರೆ. ನನಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ, ಈ ರೀತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ಇವತ್ತು ಬಂಡ್ರಾಗಿ ನಿಂತಿದ್ದೀರಲ್ಲ, ಏನು ಆತ್ಮಸಾಕ್ಷಿ ಇಲ್ವಾ ನಿಮಗೆ? ನ್ಯಾಯ ವ್ಯವಸ್ಥೆ ಇದೆ, ಸಂವಿಧಾನದಲ್ಲಿ ಏನೇನು ಮಾಡ್ಬೇಕಂತಿದೆ, ಮಾಡ್ರಿ ಅಲ್ಲ, ಯಾರು ಬಿಟ್ಟು ಬೇಡ ಅಂದಾರ. ಆದ್ರೆ ಈಗ ಯಾಕೆ ಮತ್ ನೀವು ಸಿಕ್ಕದ ಮೇಲೆ ಅಂದ್ರೆ 4 ಕಳ್ಳು ಇದೇನು, ಆಮೇಲೆ ಮತ್ತೊಬ್ಬ ಕಳ್ಳು ಹುಡುಕಾಡೋದ. ಮಗನ ನೀ ಸಗಣಿ ತಿಂದಿದಿ, ಅದ್ ಮೊದಲು ಅಂತಿ ಮಾಡ, ಆಮೇಲೆ ಮತ್ತೊಬ್ರ ಕಡೆ ಬರೋ ಮಾಡ. ಹೀಗೆ ಬಿಜೆಪಿ ನಾಯಕರು ತಮ್ಮ ತಮ್ಮ ಇಷ್ಟಾನುಸಾರ ಮುಖ್ಯಮಂತ್ರಿ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಜ್ಯಪಾಲರ ಪರವಾಗಿ ಪ್ರತಿಭಟನೆ ನಡೆಸಿದ್ದಕ್ಕಿಂತ ಹೆಚ್ಚಾಗಿ ಕಮಲ ನಾಯಕರ ಮಾತೆಲ್ಲವೂ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಸಾಗಿತ್ತು. ಸಾರಥಿಯೇ ಇಲ್ಲದ ಹೋರಾಟ. ಬಿಜೆಪಿ ರಾಜ್ಯಾಧ್ಯಕ್ಷರು ಮಾಯ. ಬಿಜೆಪಿ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡುತ್ತಿದ್ದರೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತ್ರ ಪ್ರತಿಭಟನೆಯಿಂದ ದೂರವೇ ಉಳಿದಿದ್ರು. ಬೆಂಗಳೂರು ಪ್ರತಿಭಟನೆಯಲ್ಲಾಗಲಿ ಶಿವಮೊಗ್ಗದ ಪ್ರತಿಭಟನೆಯಲ್ಲಾಗಲಿ ಪಾಲ್ಗೊಳ್ಳದೆ ಇದ್ದದ್ದು ಅನುಮಾನ ಮೂಡಿಸಿತ್ತು. ಸ್ವಕ್ಷೇತ್ರ ಶಿಕಾರಿಪುರದಲ್ಲೇ ಉಳಿದುಕೊಂಡಿದ್ದರು ವಿಜಯೇಂದ್ರ. ಶಿರಾಳಕೊಪ್ಪದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರೆ ಹೊರತು ಜಿಲ್ಲಾ ಕೇಂದ್ರ ಶಿವಮೊಗ್ಗದ ಪ್ರತಿಭಟನೆಗೂ ಬರಲೇ ಇಲ್ಲ. ಈ ಮಧ್ಯೆ ವೈಟ್ನರ್ ಮಾತ್ರವಲ್ಲದೆ ಮುಡಾದಲ್ಲಿರೋ ದಾಖಲೆಗಳೇ ಮಿಸ್ ಆಗಿವೆ ಅನ್ನೋದು ಈಗಿನ ಅನುಮಾನ. ಅದಕ್ಕೆ ಪೂರಕವಾದ ಒಂದಷ್ಟು ಡಾಕ್ಯುಮೆಂಟ್ಸ್ ಹಾಗೂ ಹೇಳಿಕೆಗಳೂ ಸಿಕ್ಕಿವೆ. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಪ್ರಾಧಿಕಾರಕ್ಕೆ ಬದಲಿ ಜಮೀನು ನೀಡುವಂತೆ ಕೋರಿದ್ದ ಮೂಲ ಅರ್ಜಿ ಇಲ್ಲ. ಭೂಮಾಲೀಕ ದೇವರಾಜು ಸಲ್ಲಿಸಿದ್ದ ಮೂಲ ಅರ್ಜಿ ಹಾಗೂ ಅದಕ್ಕೆ ಪ್ರಾಧಿಕಾರದಿಂದ ಕಳಿಸಿದ್ದ ಮೂಲಪತ್ರವೂ ಸಿಕ್ತಿಲ್ಲ. ಮುಡಾ ಭೂಸ್ವಾಧೀನ ಅಧಿಕಾರಿಗಳ ಸ್ಥಳ ಪರಿಶೀಲನೆಯ ಮೂಲಪ್ರತಿಯೂ ಸಿಕ್ತಿಲ್ಲ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಮುಡಾ ಆಯುಕ್ತರು ಬರೆದಿರುವ ಮೂಲಪತ್ರವೂ ಇಲ್ಲ. ದೇವನೂರು ಬಡಾವಣೆಯ ಮೂಲನಕ್ಷೆ, ಸ್ಕೀಮ್ ಕಡತ ಮತ್ತು ಸರ್ಕಾರದಿಂದ ಅನುಮೋದನೆಗೊಂಡಿರುವ ಕಡತವೂ ಮಾಯವಾಗಿದೆ. ಮೈಸೂರು ಜಿಲ್ಲಾಧಿಕಾರಿಗೆ ಮುಡಾ ಭೂಸ್ವಾಧೀನ ಶಾಖೆಯಿಂದ ತಮ್ಮ ಅಭಿಪ್ರಾಯ ನೀಡಿರುವ ಪತ್ರವೂ ಕಾಣದೆ ಇರೋದು ಹಲವು ಅನುಮಾನ ಮೂಡಿಸಿದೆ. ಮೂಲ ಅರ್ಜಿನ ಎತ್ತಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಪೂರಕವಾದ ದಾಖಲೆಗಳು ಪುಷ್ಟಿ ನೀಡುವಂತೆ ಆ ದಾಖಲೆನೇ ಮೂಲ ಅರ್ಜಿನೇ ಹಾಳಾಗಿದೆ. ಮೂಲ ಅರ್ಜಿನೇ ತೆಗೆದುಬಿಟ್ಟು ಜೆರಾಕ್ಸ್ ಕಾಪಿನಲ್ಲಿ ಹಿಂದೆಗಡೆ ಆ ಒಂದು ಕಾಲಮ್ ಏನಿತ್ತು ಅದನ್ನ ವೈಟರ್ ಹಾಕ್ಬಿಟ್ಟು ಏನ್ ಮಾಡಿದ್ರು ಗೊತ್ತಿಲ್ಲ, ಅದು ತೆಗೆದು ಬಿಟ್ಟಿದ್ದಾರೆ. ಆ ಫೈಲು ಇಲ್ಲಿ ಮುಡಾ ಕಡತದಲ್ಲಿ ಇಲ್ಲ. ಆ ಒಂದು ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟ 6 ಮುಖ್ಯ ದಾಖಲೆಗಳು, ಬಹುಮುಖ್ಯವಾದ ದಾಖಲೆಗಳು ಈ ಪ್ರಾಧಿಕಾರದಲ್ಲಿ ಕಾಣೆ ಆಗಿದ್ದಾವೆ.
ಕಳ್ತನ ಆಗಿದಾವೋ ಇನ್ನೊಂದು ಆಗಿದಾವೋ ಹಾಳು ಮಾಡಿದಾರೋ ಸುಟ್ಟಾಕಿದಾರೋ ಅದನ್ನು ಗೊತ್ತಾಗಬೇಕಲ್ವ. ಈಗ ಜನಕ್ಕೆ ಭೂಸ್ವಾಧೀನ ಶಾಖೆಯಲ್ಲಿ ನಿರ್ವಹಣೆ ಮಾಡಿದರು ಎಲ್ಲ ಅಧಿಕಾರಿಗಳ ವಿರುದ್ಧನೂ ಕ್ರಿಮಿನಲ್ ಪ್ರಕರಣ ಆಗಬೇಕು. ಕಡತ ಸರ್ಕಾರಿ ಕಡತ ನಾಶ ಆಗಿರ್ಬೋದು, ಅಲ್ಲಿ ದಾಖಲೆ ತಿದ್ದಿರೋದೇ ಆಗಲಿ ಮತ್ತೊಂದು ಫೈಂಡ್ ಔಟ್ ಆಗಬೇಕೀಗ. ಇದರಲ್ಲಿ ಸಿದ್ದರಾಮಯ್ಯನವರು ಡಾಕ್ಯುಮೆಂಟ್ ಬಿಡುಗಡೆ ಮಾಡೋದು ಸಿದ್ದರಾಮಯ್ಯನವರು ವಿಚಾರಣೆ ಗುರಿಪಡಿಸಬೇಕು. ಯಾಕೆಂದರೆ ಅವ್ರಿಗೆ ಎಲ್ಲಿ ಒಂದು ಡಾಕ್ಯುಮೆಂಟ್ ಆಗಾರೆ ಇದನ್ನು ಹೇಳಬೇಕು. ಪ್ಲಸ್ ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನೂ ಸಹ ಈ ಪ್ರಕರಣದಲ್ಲಿ ಒಬ್ಬರನ್ನ ಇದು ಮಾಡಿಬಿಟ್ಟು ಅವ್ರನ್ನೂ ವಿಚಾರಣೆ ಗುರಿಪಡಿಸಬೇಕು, ಅವ್ರ ಮೇಲೂ ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ನಾನು ವಾದ. ಮತ್ತೊಂದು ಪುಟ ಸಂಖ್ಯೆ ಕುರಿತು ಮಾಡಿದರೆ ಅದ್ರ ಸ್ವತಃ ಪತಿ ಶ್ರೀಮತಿ ಪಾರ್ವತಿ ಬರ್ತಕ್ಕಂಥ ಪತ್ರ ಇದು. ಇಲ್ಲೇನು 2ನೇ ಪುಟ ಇದೆ, ಶ್ರೀಮತಿ ಪಾರ್ವತಿಯವರ ಪತ್ರದ 2ನೇ ಪುಟ. ಇದರಲ್ಲಿ ವೈಟ್ನರ್ ಹಾಕಿದ್ರೆ ಸ್ಪಷ್ಟ ಕಂಡು ಬರ್ತದೆ. ಈ ಅಂಶ ಮಾನ್ಯ ಗಮನಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ಸತ್ಯವನ್ನು ಮುಚ್ಚಿಟ್ಟು 1ನೇ ಪುಟವನ್ನು ಮಾತ್ರ ಹಾಕಿದರೆ 2ನೇ ಪುಟವನ್ನು ಮಾನ್ಯ ಸಲ್ಲಿಸಿಲ್ಲ. ಅಂದರೆ ರಾಜ್ಯದ ಜನತೆಗೆ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳುವ ಮೂಲಕ ವಂಚನೆ ಮಾಡ್ತಿರೋ ಜೊತೆಗೆ ಸುಳ್ಳು ಹೇಳುವ ಮೂಲಕ ವಂಚನೆ ಮಾಡೋಕೆ ಪ್ರಯತ್ನ ಮಾಡಿದ್ರು. ಈ ಎಲ್ಲದರ ಮಧ್ಯೆಯೇ ಮುಡಾ ಪತ್ರದಲ್ಲಿರೋ ಅಂಶಕ್ಕೆ ವೈಟ್ನರ್ ಹಾಕಿದ್ದರ ಬಗ್ಗೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೊಟ್ಟಿರೋ ಕಾರಣ ಹಾಗೂ ವಿವರಣೆಯೂ ಚರ್ಚೆಗೀಡಾಗಿದೆ. ಏನಾದರೂ ಮಾನ ಮರ್ಯಾದೆ ಇದ್ದರೆ ದಾಖಲೆಗಳ ಸಮೇತ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿ ವೈಟ್ನರಿಂದ ಏನಿದೆ ಅನ್ನುವಂಥದ್ದು ಹೇಳಿ. ನನ್ನ ಹತ್ರ ಇದೆ ಇಲ್ಲಿ ವೈಟ್ನರಿಂದ ಏನಿದೆ ಅನ್ನುವಂಥದ್ದು. ವೈಟ್ನರ್ ಹಿಂದೆ ಲೈಟ್ ಬಿಟ್ಟು ನೋಡಿದ್ರೆ ಏನಿದೆ ಅಲ್ಲಿ, ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಆ ವೈಟ್ನರ್ ಹಾಕಿರೋ ಜಾಗದಲ್ಲಿ ವರ್ಡಿಂಗ್ ಇರುವಂಥದ್ದು ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಮೊದಲು ಬರೆದಿದ್ದಾರೆ. ಈ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಲಭ್ಯ ಇರುವಂಥ ಜಾಗವನ್ನು ಕೊಡಿ ಅಂತಲೇ ಬರ್ದವ್ರೆ. ಅದಾದಮೇಲೆ ಅದನ್ನು ವೈಟ್ನರ್ ಹಾಕವ್ರೆ. ಯಾಕೆ ವೈಟ್ನರ್ ಹಾಕ್ಯವ್ರೆ ಅಂದರೆ ಅಲ್ಲಿ ಜಾಗ ಲಭ್ಯ ಇಲ್ಲ ಅಂತ ಮೋಸ್ಟ್ಲಿ ಅಲ್ಲಿ ಅರ್ಜಿ ತಗೊಂಡು ಹೋದಾಗ ಮೂಡದಲ್ಲಿ ಯಾರೋ ಹೇಳಿರ್ಬೋದು, ಸಮಾನಾಂತರ ಬಡಾವಣೆಗಳಲ್ಲಿ ಎಲ್ಲಿದ್ದರೂ ಕೊಡಿ ಅನ್ನುವಂಥದ್ದು ಹೇಳಿರ್ಬೋದು. ಆದ್ರಿಲ್ಲಿ ಹಾಗೆಲ್ಲ ಲೈಟ್ ಹಾಕಿ ನೋಡಿದಾಗ ವೈಟ್ನರ್ ಹಿಂದಿನ ಅಕ್ಷರ ಕಾಣಲು ಲಕ್ಷ್ಮಣ್ ಅವರ ಬಳಿಯಲ್ಲಿ ಮೂಲಪತ್ರವೇನಾದರೂ ಇತ್ತ? ಮೂಲಪತ್ರ ಇಲ್ಲದೆ ಹೋದರೆ ಜೆರಾಕ್ಸ್ ಪ್ರತಿಯಲ್ಲಿ ವೈಟ್ನರ್ ಹಿಂದಿನ ಸತ್ಯ ಗೊತ್ತಾಗಲು ಸಾಧ್ಯವಿದೆಯೇ ಎಂಬ ಪ್ರಶ್ನೆಯೂ ಮೂಡಿದೆ. ಅಲ್ಲದೆ ಹಾಗೇನಾದರೂ ಮೂಲಪ್ರತಿಯೇ ಇದ್ದಿದ್ದರೆ ಅದರ ಜೆರಾಕ್ಸ್ ಅನ್ನ ಸಿಎಂ ರಿಟ್ ಅರ್ಜಿಯಲ್ಲಿ ಯಾಕೆ ಸಲ್ಲಿಸಿಲ್ಲ ಎಂಬ ಪ್ರಶ್ನೆಯೂ ಮೂಡಿದೆ. ಇದರ ನಡುವೆ ಬಿಜೆಪಿ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಬಿಜೆಪಿ ಪ್ರತಿಭಟನೆಯನ್ನೇ ಪ್ರಶ್ನಿಸಿದ್ದಾರೆ. 1. ಬಿಜೆಪಿ ನಾಯಕರು ದಲಿತ ಗುರಾಣಿ ಬಳಸುತ್ತಿರುವುದು ದಲಿತ ಸಮುದಾಯಕ್ಕೆ ಮಾಡಿದ ಅವಮಾನ. 2. ಬಿಜೆಪಿ ನಾಯಕರ ಬುಡಕ್ಕೆ ನೀರು ಬಂದಾಗ ಜಾತಿ ನೆನಪಾಯ್ತ. 3. ದಲಿತ ನಾಯಕ ಗವರ್ನರ್ ಅನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡದೆ ಪಂಜರದ ಗಿಣಿ ಮಾಡಿದ್ಯಾಕೆ? 4. ಗೆಹ್ಲೋಟ್ ಅವರನ್ನ ಮಾರ್ಗದರ್ಶಕ ಮಂಡಳಿ ಎಂಬ ವನವಾಸಾಶ್ರಮಕ್ಕೆ ಸೇರಿಸಿದ್ಯಾಕೆ? 5. ದ್ವೇಷದ ರಾಜಕಾರಣಕ್ಕೆ ದಲಿತ ಗವರ್ನರ್ ಅನ್ನ ಬಳಸಿಕೊಂಡಿದ್ದು ಅವಮಾನ ಅಲ್ವೇ? 6. ದಲಿತರನ್ನ ಬಳಸಿ ಬಿಸಾಡುವ ಬಿಜೆಪಿ ಮತ್ತು ಆರ್ಎಸ್ಎಸ್ ಪಿತೂರಿ ದಲಿತರಿಗೆ ಅರ್ಥವಾಗುತ್ತೆ. 7. ದಲಿತರ ಬಗ್ಗೆ ಗೌರವವಿದ್ದರೆ ಗವರ್ನರ್ ಮೇಲೆ ಕೆಟ್ಟ ಕೆಲಸ ಮಾಡಲು ಒತ್ತಡ ಹೇರಬೇಡಿ. 8. ಪ್ರತಿಭಟನೆ ಪ್ರತಿರೋಧದ ನಾಟಕಗಳನ್ನು ನಿಲ್ಲಿಸಿ. ಹೀಗೆ ಬಿಜೆಪಿ ಹೋರಾಟಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆದ್ರಲ್ಲಿ ವೈಟ್ನರ್ ಹಚ್ಚಿ ನಿಜಕ್ಕೂ ಯಾವುದನ್ನ ಬಚ್ಚಿಡುವ ಪ್ರಯತ್ನ ಮಾಡಲಾಗಿದೆ ಎಂಬ ವಿಚಾರದಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ಸ್ಪಷ್ಟತೆ ಸಿಗದೇ ಇರೋದ್ರಿಂದ ಅನುಮಾನದ ಹುತ್ತ ಮತ್ತಷ್ಟು ಬೆಳೆಯುತ್ತಿರುವುದಂತೂ ಸ್ಪಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಕಪ್ಪು ಬಿಳುಪಿನ ಫೈಟ್ ನಡೀತಿದೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ಕೈ ನಾಯಕರುಗಳ ಒಗ್ಗಟ್ಟು ಯಾವ ಸ್ವರೂಪದಲ್ಲಿದೆ? ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಎಲ್ಲ ಶಾಸಕರು. ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಸಿಎಂಗೆ ನೈತಿಕ ಸ್ಥೈರ್ಯವನ್ನು ಶಾಸಕರು ತುಂಬಿದ್ದಾರೆ. ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ಮೊಂದಿಗಿದ್ದೀವಿ, ನೀವು ಎದೆಗುಂದು ಬೇಡಿ ಅನ್ನುವಂತಹ ಧೈರ್ಯದ ಮಾತುಗಳನ್ನು ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದಾರೆ. ಧೈರ್ಯದ ಮಾತನಾಡಿದ್ದಾರೆ ಶಾಸಕರು. ಈ ಮೂಲಕವಾಗಿ ಸಿಎಂ ಬೆನ್ನಿಗೆ ನಿಲ್ಲೋದಕ್ಕೆ ಸರ್ವಾನುಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಬಲ ಪ್ರದರ್ಶನದ ರೀತಿಯಲ್ಲಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ನಡೆದಿದೆ. ರಾಜ್ಯದ ಜನ ಸಿಎಂ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ನೀವೇನು ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ನ ಖಂಡಿಸಲಾಗಿದೆ ಅನ್ನುವಂತಹ ಒಂದು ಬೆಂಬಲವನ್ನು ಕೂಡ ಹೇಳಿದ್ದಾರೆ. ಸರ್ಕಾರ ಜನಪರವಾದಂತಹ ಕೆಲಸ ಮಾಡ್ತಾ ಇದೆ, ಈ ಕೆಲಸವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಲ್ಲಿ ಮತ್ತು ಬಿಜೆಪಿ ಜೆಡಿಎಸ್ನ ಪ್ರಯತ್ನಗಳು ಫಲ ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಶಾಸಕರ ಈ ಒಂದು ವಿಶ್ವಾಸ ಮಾತುಗಳ ನಂತರ ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗೋದಕ್ಕೆ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ.